ಚಿತ್ತಾಪುರದಲ್ಲಿ ಪಥಸಂಚಲನಕ್ಕೆ ಭಾರಿ ಪೈಪೋಟಿ ಏರ್ಪಟ್ಟಿದೆ. ಅನುಮತಿ ವಿಚಾರಕ್ಕೆ ಆರ್ಎಸ್ಎಸ್ ವರ್ಸಸ್ ಭೀಮಾ ಆರ್ಮಿ ಫೈಟ್ ಜೋರಾಗಿದೆ. ಭೀಮಾ ಆರ್ಮಿಗೆ 8 ಪ್ರಶ್ನೆಗಳನ್ನು ಕೇಳಿದ ಜಿಲ್ಲಾಡಳಿತ. ಅನುಮತಿ ವಿಚಾರಕ್ಕೆ ಆರ್ಎಸ್ಎಸ್ ವರ್ಸಸ್ ಭೀಮಾ ಆರ್ಮಿ ಫೈಟ್ ಜೋರಾಗಿದೆ. ಭೀಮಾ ಆರ್ಮಿಗೆ 8 ಪ್ರಶ್ನೆಗಳನ್ನು ಕೇಳಿದ ಜಿಲ್ಲಾಡಳಿತ. ನವೆಂಬರ್ 2ರಂದು ಪಥಸಂಚಲನಕ್ಕೆ ಅನುಮತಿ ಕೇಳಿರುವಂತಹ ಭೀಮಾ ಆರ್ಮಿ ಅಂದೇ ಆರ್ಎಸ್ಎಸ್ ಪಥಸಂಚಲನವೂ ಕೂಡ ಇದೆ. 8 ಪ್ರಶ್ನೆಗಳ ಹಿಂಬರಹವನ್ನು ನೀಡಿದ ತಹಶೀಲ್ದಾರ್ ನಾಗಯ್ಯ ಹಿರೇಮಠ್ ರಿಜಿಸ್ಟರ್ ಆದಂತಹ ಪ್ರಮಾಣ ಪತ್ರ ಸೇರಿ 8 ಅಂಶಗಳ ವಿಚಾರಣೆ ನಡೆಸಲಿದೆ. ಆರ್ಎಸ್ಎಸ್ ಪಥಸಂಚಲನ ದಿನವೇ ಅನುಮತಿಗೆ ಭೀಮಾ ಆರ್ಮಿ ಪಟ್ಟು ಹಿಡಿದಿರುವಂಥದ್ದು. ಕಾನೂನು ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ 8 ಪ್ರಶ್ನೆಗಳಿಗೆ ಉತ್ತರಿಸಲು ಹಿಂಬರಹ ನೀಡಲಾಗಿದೆ. ಚಿತ್ತಾಪುರ ಪಟ್ಟಣದಲ್ಲಿನ ವಿವಿಧ ಸಂಘಟನೆಗಳಿಂದ ಹಮ್ಮಿಕೊಂಡಿರುವಂತಹ ಪಥಸಂಚಲನಕ್ಕೆ ಅನುಮತಿ ಕೊಡುವ ಕುರಿತಾಗಿ ಚರ್ಚೆ ರಾಜ್ಯದಲ್ಲಿ ಭಾರೀ ಸಂಚಲನವನ್ನು ಮೂಡಿಸ್ತಾ ಇದೆ. ಇದರ ಮಧ್ಯೆ ನವೆಂಬರ್ 2ರಂದು ಪಥಸಂಚಲನಕ್ಕೆ ನಿರ್ಧರಿಸಿದೆ. ಇದರ ನಡುವೆಯೂ ನಮಗೂ ಕೂಡ ಅದೇ ದಿನದಂದು ಪಥಸಂಚಲನಕ್ಕೆ ಅವಕಾಶ ಮಾಡಿಕೊಡಿ ಅಂತ ಭೀಮಾ ಆರ್ಮಿ ಪಟ್ಟು ಹಿಡಿದು ಕೂತಿದೆ. ಈಗಾಗಲೇ ತಹಶೀಲ್ದಾರ್ ಕೇಳಿದಂಥ 8 ದಾಖಲೆಗಳು, ಸದರಿ ಪಥಸಂಚಲನದಲ್ಲಿ ಎಷ್ಟು ಜನ ಭಾಗವಹಿಸ್ತೀರಿ, ಈ ಒಂದು ಸದರಿ ಪಥಸಂಚಲನದಲ್ಲಿ ಚಿತ್ತಾಪುರ ತಾಲೂಕು ಹೊರತುಪಡಿಸಿ ಬೇರೆ ತಾಲೂಕು ಅಥವಾ ಬೇರೆ ಜಿಲ್ಲೆಯ ಎಷ್ಟು ಜನರು ಭಾಗವಹಿಸ್ತಾರೆ, ಬಜಾಜ್ ಕಲ್ಯಾಣ ಮಂಟಪ ಆವರಣದ ಮಾಲೀಕರ ಅನುಮತಿ ಪತ್ರ ಸಲ್ಲಿಸಿರುವುದಿಲ್ಲ, ಶಾಂತಿ ಮತ್ತು ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಉಂಟಾಗದಂತೆ ಮುಂಜಾಗ್ರತಾ ಕ್ರಮ ವಹಿಸುವ ಒಪ್ಪಿಗೆ ಪತ್ರ, ಹೀಗೆ 8 ಪ್ರಶ್ನೆಗಳನ್ನು ಕೇಳಿದೆ. ಬನ್ನಿ ಬಗ್ಗೆ ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ಶ್ರೀಕಾಂತ್. ಚಿತ್ತಾಪುರದಲ್ಲಿ ಪಥಸಂಚಲನಕ್ಕೆ ಭೀಮಾ ಆರ್ಮಿ ವರ್ಸಸ್ ಆರ್ಎಸ್ಎಸ್ ಬಿಗ್ ಫೈಟ್ ಅಂತಾನೆ ಹೇಳ್ಬೋದು. ಇದರ ಮಧ್ಯೆ ಈಗ ನವೆಂಬರ್ 2ರಂದೇ ನಮಗೂ ಸಹ ಬೇಕು ಡೇಟ್ ಅಂತಿದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಏನಿದೆ? ಎಸ್ ಕಾರ್ತಿಕ್, ಏನು ಅಂದ್ರೆ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ವರ್ಸಸ್ ಭೀಮಾ ಪಥಸಂಚಲನ ವಾರ ಆರಂಭವಾಗಿದೆ ಅಂತಾನೆ ಹೇಳ್ಬೋದು. ಏನು ಭೀಮಾ ಪಥಸಂಚಲನಕ್ಕೆ ಅನುಮತಿ ಕೋರಿ ಭೀಮಾ ಆರ್ಮಿ ಕಾರ್ಯಕರ್ತರು ಏನು ಜಿಲ್ಲಾಡಳಿತಕ್ಕೆ ಮನವಿಯನ್ನ ಸಲ್ಲಿಸಿದ್ರು. ಈ ಕುರಿತು ತಾಲೂಕು ಆಡಳಿತ ಇದೀಗ ಹಿಂಬರವನ್ನ ಭೀಮಾ ಆರ್ಮಿ ಕಾರ್ಯಕರ್ತರಿಗೆ ನೀಡಿರುವಂತದ್ದು. 8 ಅಂಶಗಳ ವಿವರಣೆಯನ್ನ ಕೇಳಿ ತಾಲೂಕು ದಂಡಾಧಿಕಾರಿಯಾದಂತಹ ನಾಗಯ್ಯ ಹಿರೇಮಠ್ ಅವರು ಭೀಮಾ ಆರ್ಮಿ ಕಾರ್ಯಕರ್ತರಿಗೆ ಹಿಂಬರಹವನ್ನ ನೀಡಿರುವಂತದ್ದು. ಪಥಸಂಚಲನದಲ್ಲಿ ಎಷ್ಟು ಜನ ಭಾಗವಹಿಸುವವರು, ಕಲ್ಯಾಣ ಮಂಟಪದ ಅನುಮತಿ ಪತ್ರ ಹಾಗೂ ನೋಂದಣಿ ಪ್ರಮಾಣ ಪತ್ರ ಸೇರಿದಂತೆ ಒಟ್ಟು 8 ಅಂಶಗಳ ವಿವರಣೆಯನ್ನ ತಹಸೀಲ್ದಾರ್ ಕೇಳಿರುವಂತದ್ದು. ಇನ್ನು ನವೆಂಬರ್ 2ರಂದೇ ಭೀಮಾ ಆರ್ಮಿ ಕೂಡ ನಮ್ಗೆ ಕೂಡ ಪಥಸಂಚಲನ ನಡೆಸಲು ಅನುಮತಿಯನ್ನ ನೀಡಿ ಎಂದು ಜಿಲ್ಲಾಡಳಿತಕ್ಕೆ ನಿನ್ನೆ ಅರ್ಜಿಯನ್ನ ಸಲ್ಲಿಸಿದ್ರು. ಅದೇ ಸಮಯದಲ್ಲಿ ಅದೇ ದಿನಾಂಕದಂದು ಆರ್ಎಸ್ಎಸ್ ಕೂಡ ಪಥಸಂಚಲನ ನಡೆಸಲು ಸಿದ್ಧತೆಗಳನ್ನ ನಡೆಸಲಾಗ್ತಿದ್ದು. ಈ ಹಿನ್ನೆಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಸೂಕ್ತ ವ್ಯವಸ್ಥೆಯನ್ನ ಒದಗಿಸುವ ನಿಟ್ಟಿನಲ್ಲಿ ತಾಲೂಕು ಆಡಳಿತ ಇದೀಗ 8 ಅಂಶಗಳ ವಿವರಣೆಯನ್ನ ಕೇಳಿ ಭೀಮಾ ಆರ್ಮಿ ಕಾರ್ಯಕರ್ತರಿಗೆ ಹಿಂಬರಹವನ್ನ ನೀಡಿರುವಂತದ್ದು. ಇನ್ನು ಅಕ್ಟೋಬರ್ 24ರಂದು ಕಲಬುರಗಿ ಹೈಕೋರ್ಟ್ ನಲ್ಲಿ ಈ ಕುರಿತು ವಿಚಾರಣೆ ಕೂಡ ನಡೆಯಲಿದ್ದು, ಇದಕ್ಕೂ ಮುನ್ನೆ ಸಾಕಷ್ಟು ಬೆಳವಣಿಗೆಗಳು ನಡೀತಾ ಇದೆ. ಒಂದು ಕಡೆ ಆರ್ಎಸ್ಎಸ್ ನಾವು ಚಿತ್ತಾಪುರದಲ್ಲಿ ಪಥಸಂಚಲನ ಮಾಡಿಯೇ ತೀರ್ತೀವಿ ಅನ್ನೋ ಪಣವನ್ನ ತೊಟ್ಟಿರುವಂತದ್ದು. ಇತ್ತ ಭೀಮಾ ಆರ್ಮಿ ಹಾಗೂ ದಲಿತ ಸಂಘಟನೆ ಸೇರಿದಂತೆ ಕುರುಬ ಸಮುದಾಯದ ಕೂಡ ಅಂದೇ ಪ್ರತಿಭಟನೆ ಇಟ್ಟಿರೋದ್ರಿಂದ ಇದೀಗ ಜಿಲ್ಲಾಡಳಿತಕ್ಕೆ ಇದೊಂದು ದೊಡ್ಡ ಮಟ್ಟದ ಸವಾಲಾಗಿ ಪರಿಣಮಿಸಿರುವಂತದ್ದು. ಕಾರ್ತಿಕ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಶ್ರೀಕಾಂತ್.